ಮಂತ್ರ ಮಂತ್ರ ಅಯ್ಯೋ ದೇವ್ರೆ, ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟೆ? ಅಯ್ಯೋ ನೋಡು. ಅಲ್ಲ ನೀನಾ ಈ ರೀತಿ ಮಾಡ್ಕೊಳ್ಳೋದು? ಎಷ್ಟು ಬುದ್ಧಿವಂತೆ, ಧೈರ್ಯವಂತೆ. ನೀನ್ ಹೀಗ್ ಮಾಡ್ಕೊಂಡ್ಬಿಟ್ರೆ ಗತಿ ಏನಮ್ಮ? ಈ ಮನೆ ಬೆಳಗ್ಬೇಕು ಅಂತ ಬಂದೋಳ್ ನೀನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿಯಲ್ಲ ಮಂತ್ರ. ಇಷ್ಟಕ್ಕೂ ಈ ಮನೇಲಿ ನಾನೊಬ್ಳು ಇದೀನಿ ಅನ್ನೋದನ್ನ ಮರ್ತು ಹೋಗ್ಬಿಟ್ಯಾ ನೀನು? ಯಾಕಮ್ಮ, ಯಾಕೆ ಯಾವಾಗ್ಲೂ ಹೀಗ್ ಮಾಡ್ಕೋತ್ಯಾ? ಇಲ್ಲ ಅತ್ತೆ, ಯಾವ್ದೋ ಕೆಟ್ಟಗಳಿಗೆ ತಲೆಯಲ್ಲಿ ಕೆಟ್ಟ ಯೋಚನೆ ಬಂದ್ಬಿಡ್ತು, ಅದಕ್ಕೆ ಈ ನಿರ್ಧಾರ ತಗೊಂಡೆ. ಮತ್ತೆ ಅದೇನೋ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗತ್ತೆ ಅಂತ ಹೇಳ್ತಾ ಇದ್ರು ಎಲ್ಲ? ಏನೂ ಆಗಿಲ್ಲ. ನನ್ನಿಂದ ಇವ್ರಿಗೆ ಯಾವುದೇ ರೀತಿ ಅಪವಾದ ಬರಬಾರ್ದು ಅಂತ ನಾನದನ್ನ ಸರಿ ಮಾಡ್ದೆ. ನನ್ನಿಂದ ಸುಶಾಂತ್ ಅವ್ರಿಗೆ ಯಾವ ತೊಂದರೆನೂ ಆಗ್ಬಾರ್ದು ಅತ್ತೆ. ಹಾಸ್ಪಿಟ್ಲಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ಬೇಡಿ ಅಂತ ಡಾಕ್ಟರ್ ಹತ್ರ ಬೇಡ್ಕೊಂಡೆ. ಅವ್ರ ಕಾಲಿಗೆ ಬೀಳೋದೊಂದೇ ಬಾಕಿ. ಆದ್ರೆ ಡಾಕ್ಟರ್ ತುಂಬಾ ಒಳ್ಳೆಯವರು. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಆಕಸ್ಮಿಕ ಅಂತ ರಿಪೋರ್ಟ್ ಬರ್ಕೊಟ್ರು. ಸರಿ, ಈಗ ಅದೆಲ್ಲ ಆಯ್ತು ಬಿಡು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಹೀಗೆಲ್ಲ ಮಾಡ್ಕೊಳಲ್ಲ ಅಂತ ನನ್ ತಲೆ ಮೇಲೆ ಆಣೆ ಮಾಡಿ ಹೇಳು. ಆಣೆ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಮಾಡು. ಅಯ್ಯೋ, ತುಂಬಾ ನೋವಾಗ್ತಿದ್ಯಮ್ಮ. ಬೇಡ ಬಿಡು, ಇಡು. ಹಿಂಗೆ ಇಟ್ಕೋ ಕೈ. ಸುಶಾಂತ, ಏನು ನೀನು? ನಿನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿನ ಹೀಗೆ ನಾ ನೋಡ್ಕೊಳ್ಳೋದು? ಹಾ, ನಿನ್ಗೇನ್ ಮನುಷ್ಯತ್ವ ಇಲ್ವಾ? ಅವಳು ಎಷ್ಟು ನೋವು ತಿಂತಿದ್ದಾಳೆ ನೋಡು. ಈಗ ನೀನ್ ಮಾಡ್ತಾ ಇರೋದು ಸರಿನಾ? ಏನೋ ದೇವ್ರ ದಯೆ, ಪ್ರಾಣಕ್ಕೇನು ತೊಂದ್ರೆ ಆಗಿಲ್ಲ. ಇಲ್ಲ ಅಂದ್ರೆ ಏನ್ ಗತಿ ಆಗ್ತಿತ್ ಹೇಳು? ನೋಡು, ಇನ್ ಮುಂದೆ ಇವಳನ್ನ ಸಂತೋಷವಾಗಿ ನೋಡ್ಕೋಬೇಕಾದ್ದು ನಿನ್ ಜವಾಬ್ದಾರಿ. ಚೆನ್ನಾಗ್ ನೋಡ್ಕೋ ಇವಳನ್ನ. ಮತ್ತೆ ಇನ್ನೊಂದ್ಸಲ ಇವಳ ಜೊತೆ ಜಗಳ ಆಡೋದು, ಮಾತಿಗೆ ಮಾತಾಡೋದು ಇವೆಲ್ಲ ಬೇಕಾಗಿಲ್ಲ. ಸರಿ, ಇಲ್ಲಮ್ಮ, ಇನ್ಮೇಲೆ ಈ ತರ ಎಲ್ಲ ಆಗಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಕೇಳಿಸ್ಕೋ, ಮಂತ್ರ ಸುಮ್ನಿದ್ರು ನಾನ್ ಸುಮ್ನೆ ಇರಲ್ಲ, ನೆನ್ಪಿರ್ಲಿ. ಸುಶಾಂತ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಾವ್ ಯಾರನ್ನ ತುಂಬಾ ಹಚ್ಕೋತೀವೋ, ಯಾರನ್ನ ತುಂಬಾ ಪ್ರೀತಿಸ್ತೀವೋ, ಅವ್ರು ನಮ್ಮ ಮನ್ಸಿಗೆ ನೋವಾಗೋ ರೀತಿ ಮಾತಾಡ್ದಾಗ ಈ ರೀತಿ ತಪ್ಪು ನಿರ್ಧಾರ ತಗೋಬೇಕು ಅಂತ ಮನ್ಸಿಗೆ ಅನ್ಸ್ಬಿಡುತ್ತೆ. ಇನ್ನೊಂದ್ ಸರ್ತಿ ನಿಮ್ಮಿಬ್ರ ಮಧ್ಯೆ ಇಂಥದ್ದೆಲ್ಲ ನಡೆದ್ರೆ ನಾನಂತೂ ಸುಮ್ನಿರಲ್ಲ. ಎಲ್ರ ಮುಂದೇನು ಹೆಸರು ಕೆಡಿಸ್ಕೊಂಡು ಬಾಳ್ತಾ ಇದ್ದೀರಾ ನೀವು, ಅದು ನಿಮ್ಗೂ ಗೊತ್ತಿದೆ. ನಗೋರ್ ಮುಂದೆ ಜಾರ್ ಬೀಳೋ ತರ ಬದುಕ್ಬೇಡಿ, ಛಲದಿಂದ ಬದುಕ್ಬೇಕು, ಅದೇ ಜೀವನ. ಹೋಗು, ಅವಳನ್ನ ಕರ್ಕೊಂಡು ಹೋಗು, ರೆಸ್ಟ್ ಮಾಡ್ಲಿ. ಹೋಗು, ಹೋಗಮ್ಮ. ಏಯ್, ಕರ್ಕೊಂಡು ಹೋಗು ಇವಳನ್ನ. ಬಾ, ಹೋಗಮ್ಮ. ಅದ್ಯಾರ್ ಕಣ್ ಬಿತ್ತೋ ಏನು ಪಾಪ ಈ ಮಕ್ಕಳ ಮೇಲೆ. ಡಾಕ್ಟರ್ ಹೇಳಿ. ಅರ್ಚನಾ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನ್ ಡಾಕ್ಟರ್? ನಮಸ್ತೆ ಸರ್. ಅದೇನಂದ್ರೆ, ನಿನ್ನೆ ನಿಮ್ಮ ಅಣ್ಣವ್ರ ಆಪರೇಷನ್ ಆದ್ಮೇಲೆ ಕಾಲ್ ಮಾಡಿದ್ರಲ್ಲ ಸುಶಾಂತ್ ಅಂತ. ಹೌದು. ಅವರ ಹೆಂಡತಿ ಹೆಸರು ಮಂತ್ರನಾ? ಹೌದು. ನಿನ್ನೆ ಇಲ್ಲೊಂದು ವಿಷಯ ನಡೀತು, ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಏನ್ ವಿಷಯ ನಡೀತು? ನಿನ್ನೆ ಅವ್ರು ಕೈ ಕಟ್ ಮಾಡ್ಕೊಂಡ್ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ನಾನೇ ಟ್ರೀಟ್ಮೆಂಟ್ ಕೊಟ್ಟೆ. ವಾಟ್? ನನ್ನ ಹತ್ರ ಏನೂ ಹೇಳಿಲ್ವಲ್ಲ? ಹೇಗೆ ಹೇಳ್ತಾರೆ ಅರ್ಚನಾ? ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರು ಅಂತ ಯಾರಾದ್ರೂ ಹೇಳ್ತಾರಾ? ಅದೇನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ವಿಚಾರನಾ? ಏನು ಆತ್ಮಹತ್ಯೆನಾ? ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ಕೈ ಕಟ್ ಮಾಡ್ಕೊಂಡಂಗಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ಕೈ ಕಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಗ್ ಮಾಡ್ಕೊಳ್ತಾರೆ ಅಂತ ನಮಗ್ ಗೊತ್ತು. ಆದ್ರೆ ಮಂತ್ರ ಅವರು ಟೆಕ್ನಿಕಲಿ ತುಂಬಾ ಹುಷಾರ ಕೈ ಕಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬ್ಲಡ್ ಮಾತ್ರ ಹೋಗುತ್ತಷ್ಟೇ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ಅವ್ರು ಕಟ್ ಮಾಡ್ಕೊಂಡಿರೋದು ನೋಡಿದ್ರೆ ಅವರು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ದಾರೆ. ಅಂದ್ರೆ ಟೆಕ್ನಿಕಲಿ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ನನ್ನ ಪ್ರಕಾರ ಗಂಡನ ಹೆದರ್ಸೋಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸುಮ್ಮನೆ ನಾನ್ಯಾಕೆ ಹೇಳಬೇಕು ಅಂತ ಸುಮ್ಮನಾಗ್ಬಿಟ್ಟೆ. ಬಟ್ ನೀವು ಅವರ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರ ಜೊತೆಲಿ ಇನ್ನೊಬ್ರು ಬಂದಿದ್ರು, ಗಗನ ಅಂತ ಯಾರೋ. ಅವರು ಏನೋ ಲೆಟರ್ ಬರ್ದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು.
ಆದರೆ ಮಂತ್ರ ಅವರು ಲೆಟ್ರು ಬರ್ದಿಲ್ಲ ಅಂತ ಹೇಳ್ತಾರೆ. ಏನೋ ಹಣ್ಣು ಕಟ್ ಮಾಡಕ್ ಹೋದೆ, ಬೈ ಮಿಸ್ಟೇಕಾಗಿ ಕೈ ಕಟ್ ಮಾಡ್ಕೊಬಿಟ್ಟೆ ಅಂತ ಹೇಳಿದ್ರು. ಅವ್ರು ಹೇಳೋದು ನಿಜನೋ ಸುಳ್ಳೋ ಅಂತ ಡಾಕ್ಟರ್ ನನಗೆ ಗೊತ್ತಾಗಲ್ವಾ? ಮಾತ್ಗೂ ಗಂಡನ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನಿದ್ನ ಗಂಡನ ಹೆದರ್ಸೋಕೆ ಯಾಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಾಸ್ಪಿಟಲ್ಗೆ ಈ ರೀತಿ ಕೇಸ್ ಹಲವಾರು ಬರುತ್ತೆ. ಆಸ್ ಎ ಡಾಕ್ಟರ್ ನಾವು ಟ್ರೀಟ್ ಮಾಡೇ ಮಾಡ್ತೀವಿ. ಬಟ್ ಒಂದ್ಸಲ ಟ್ರೀಟ್ಮೆಂಟ್ ಆದಮೇಲೆ ನಾವು ಕೇಸ್ ಹಿಸ್ಟ್ರಿಲಿ ಸೂಸೈಡ್ ಅಟೆಂಪ್ಟ್ ಅಂತ ನೋಟ್ ಮಾಡ್ಕೊಳ್ತೀವಿ. ಸೊ ಅದಾದಮೇಲೆ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಅದು ಕಾನೂನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನನ್ನ ಗಂಡಂಗೆ ತೊಂದರೆ ಆಗುತ್ತೆ, ಶಾಂತಿ ನಿವಾಸಕ್ಕೆ ತೊಂದರೆ ಆಗುತ್ತೆ. ಹಾಗೆಲ್ಲ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಓ, ಇಷ್ಟೆಲ್ಲ ನಡೀತಿದ್ಯಾ? ಅವ್ರು ನಮ್ಮ ಮುಂದೆ ಹೇಳೋದಿರ್ಲಿ. ಸುಶಾಂತ್ ಮುಖದಲ್ಲಿ ಒಂದು ಚಿಕ್ಕ ಭಾವನೆನೂ ಕಾಣಿಸ್ಲಿಲ್ವಲ್ಲ? ಎಸ್, ಇಲ್ಲಿ ಮುಖ್ಯವಾಗಿ 2 ಪಾಯಿಂಟ್ ಇದೆ. ನಾನು ಮೊದಲೇ ಹೇಳ್ದಂಗೆ ಕೈ ಕೊಯ್ಕೊಂಡಿದ್ರಲ್ಲ, ಆದರೆ ಜೀವಕ್ಕೇನು ಅಪಾಯ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ 2ನೇದು, ನಾನು ಪೊಲೀಸ್ ಕಂಪ್ಲೇಂಟ್ ಅಂದಿದ ತಕ್ಷಣ ಅವ್ರ ಮುಖದಲ್ಲಿ ಭಯ ಕಾಣಿಸ್ತು. ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಪ್ಲೀಸ್ ಡಾಕ್ಟರ್, ಬೇಡ, ನಮ್ ಟ್ರೀಟ್ಮೆಂಟು ಬೇಡ, ನಾನಿವಾಗಲೇ ಹೊರಟೆ. ಇದೆಲ್ಲ ನೋಡ್ತಾ ಇದ್ರೆ ಇದರಿಂದ ಏನೋ ಒಂದು ಬಲವಾದ ಕಾರಣ ಇದೆ ಅಂತ ಅನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡು ಅಂತೀರಿ, ಸ್ವಲ್ಪ ಬಿಟ್ಸ್ ಕೇಳಿ. ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ನನ್ನ ಪಾಯಿಂಟ್ ಅರ್ಥ ಆಯ್ತಲ್ಲ? ಶ್ಯೂರ್. ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ಕೈ ಕಟ್ ಮಾಡ್ಕೊಂಡಂಗಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ಕೈ ಕಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಗ್ ಮಾಡ್ಕೊಳ್ತಾರೆ ಅಂತ ನಮಗ್ ಗೊತ್ತು. ಹೋಗೋಣ ಶಂಕರು. ಸರಿ ಅಮ್ಮೋರೆ. ಶಂಕರು, ಒಂದ್ ನಿಮಿಷ ಗಾಡಿ ನಿಲ್ಸು. ಯಾಕಮ್ಮೋರೆ, ಏನಾಯ್ತು? ಯಾವುದೋ ಆಕ್ಸಿಡೆಂಟ್ ಆಗಿರ್ಬೇಕು. ಬಾ ನೋಡೋಣ. ಇವರು ರವಿ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ? ಏನೋ ಗೊತ್ತಿಲ್ಲ ಮೇಡಮ್, ನಿಮ್ಮ ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂದು ಗೌರವ ಭಾವನೆ ಬರುತ್ತೆ.